ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಿಮ್ಗೆ ಅಗದಿ ಮಸ್ತ್ ಆಗಿರುವಂತಹ ಮೆಂತೆ ಚಟ್ನಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಭಾಳ ಸಿಂಪಲ್ ಆಗಿ ಮಾಡುವಂತಹ ಈ ಒಂದು ಚಟ್ನಿಯನ್ನು ನೀವು ಬಾಣಂತಿರಿಗೆ ಕೊಡ್ಬೋದು, ಹಾಗೆ ಎಲ್ಲರಿಗೂ ಕೊಡ್ಬೋದು ರೀ. ಅತಿ ಕಡಿಮೆ ಸಮಯದಾಗ ಸುಲಭವಾಗಿ ಮಾಡ್ಕೊಳ್ಬೋದು ರೀ. ಹಂಗಾದ್ರೆ ಹೆಂಗಂತ ನೋಡೋಕ್ರೆ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ನೋಡಿರಿ, ನಾವಿಲ್ಲಿ ಏನು ಮಾಡಿದ್ದೀವಿ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೊದಲು ರೆಡಿ ಮಾಡಿಟ್ಟಿದ್ದೀವಿ. ಅದ್ರಾಗ ಬಿಸಿನೀರಾಗ ಒಂದು 7-8 ನಿಮಿಷ ಬ್ಯಾಡಗಿ ಮೆಣಸು ಮತ್ತು ಖಾರದ ಮೆಣಸು ಎರಡೂ ನಮಗೆ ಎಟ್ಟಬೇಕು ನೋಡ್ಕೊಂಡು ಆಡು ತೊಗೊಂಡಿದ್ವಿ. ನೀವು ಎರಡು ಒಂದು 10 ತೊಗೊಂಡು ನಡಿತೈತಿ ರೀ. ಅವನ್ನ ಒಂದು ಸ್ವಲ್ಪ ಬಿಸಿನೀರಾಗ ನೆನೆಸಿಟ್ಟಾದ್ಮೇಲೆ ನೀರು ಬಸೋದು ತಗೊಂಡಿದ್ದೀವಿ ರೀ. ಹಂಗೆ ಮೆಂತೆಕಾಳು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೆಂತೆಕಾಳನ್ನ ತೊಗೊರಿ. ಇವ್ನ ಏನು ಮಾಡಿರಿ, ನೀವು ನೆನೆಸ್ರಿ. 2 ಅಂದ್ರೆ 1.5 ಅಷ್ಟು ತೊಗೊಂಡ್ರು ಸಾಕ್ರಿ. ಅಷ್ಟು ಮೆಂತೆಕಾಳನ್ನ ಭಾಳ ಹೊತ್ತು ನೆನೆಸ್ರಿ. ಸ್ವಲ್ಪ ಒಂದು 4-5 ತಾಸು ನೆನಿಲ್ರಿ, ಅದಕ್ಕಿಂತ ಜಾಸ್ತಿ ನೆನೆದ್ರು ಒಳ್ಳೇದು ರೀ. ಅದನ್ನು ಸೋಸಿ ಮಿಕ್ಸರ್ ಜಾರ್ದಾಗ ಹಾಕಿ ಭಾಳಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನ ಮಿಕ್ಸರ್ ಜಾರ್ದಾಗ ಸೇರಿಸಿ ಅದ್ರ ಜೊತೆ ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಹುಣಸೆ ಹಣ್ಣಿನ ರಸನ ಹಾಕಾಕತ್ತೀವಿ ರೀ. ಈ ಹುಣಸೆ ಹಣ್ಣಿನ ರಸ ನೀವು ಬಾಣಂತಿರಿಗೆ ಅದು ಕೊಡೋದಿದ್ದು ಅಂತಂದ್ರೆ ಸ್ಕಿಪ್ ಮಾಡಿರಿ, ಹಾಕಕ್ಕೆ ಹೋಗಬೇಡ್ರಿ. ಅದಾದ ನಂತರ ಉಳಿದವ್ರು ಎಲ್ಲರಿಗೆ ನಡೀತೈದ್ರಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವಿಲ್ಲಿ ಸೇರಿಸ್ಬೇಕು. ಹಂಗೆ ಏನು ಮಾಡಿರಿ ಅಂತಂದ್ರೆ ಅದನ್ನು ಒಂದು ಇಟ್ಟು ಕ್ಲೋಸ್ ಮಾಡಿ ಗಿರ್ರ್ ಅಂಥೇಳಿ ಅನಿಸಿ ಸಣ್ಣಂಗೆ ನೀವು ಗಾರ ಅನ್ಸ್ಕೊಂಡು ಬರಬೇಕಾಕೈತಿ ರೀ. ಕಲ್ಲಾಗೂ ತೊಗೊಂಡು ಅರಿಬೋದು, ಬಟ್ ನೀವು ಆರಾಮ್ ಸರಿಯಾಗಿ ಜಲ್ದಿ ಆಗಬೇಕು ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಒಂದ್ಸಲ ರನ್ ಮಾಡ್ಕೊಂಡು ತೊಗೊಂಬಂದ್ರಿ ಅಂತಂದ್ರೆ ಆಗ್ತೈತಿ. ಹಂಗೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಾಕತ್ತೀವಿ. ಆಮೇಲೆ ಈ ಬಾಣಂತಿರಿಗೆ ಅದು ಕೊಡೋರಿದ್ರಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನು ನೀವು ಸ್ಕಿಪ್ ಮಾಡಿರಿ. ಯಾಕಂತಂದ್ರೆ ಒಬ್ಬೊಬ್ಬರು ಅದಕ್ಕೆ ವಾಯು ಬರ್ತೈತೆ ಅದು ಅಂತಾರೋ, ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಅದನ್ನು ನೀವು ಬೇಕಂದ್ರೆ ಸ್ಕಿಪ್ ಮಾಡಿ. ಅದಾದ ನಂತರ ಇಷ್ಟ ಮಾಡಿದ್ರೆ ಸಾಕ್ರಿ, ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಅತಿ ಸುಲಭವಾಗಿ ಮೆಂತೆ ಚಟ್ನಿಯನ್ನು ನೀವು ಮಾಡಿದ್ರಿ. ಇದು ಭಾಳ ಕೈ ಇರ್ತೈತಿ ಅಂಥೇಳಿ ನೀವು ಅನ್ಕೊಂಡಿದ್ರಿ ಅಂತಂದ್ರೆ ನೀವು ತಪ್ಪು ತಿಳ್ಕೊಂಡಿರಿ. ಅದು ನಿಮಗೆ ಎಲ್ಲಿ ಕೈ ಹತ್ತೋದಿಲ್ಲ. ನಿಮಗಾಗಲೇ ಹೇಳ್ದಂಗೆ ಭಾಳೋತನ ಮೆಂತೆಕಾಳುಗಳನ್ನ ನೆನೆಸಿಡ್ರಿ. ಆಮೇಲೆ ಮೆಂತೆ ನೀರು ಇರ್ತೈತಿರಲ್ಲ, ಅದನ್ನು ಒಬ್ಬರ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಕುಡಿತಾರೆ. ಆದರೆ ನಾವು ನಿಮಗೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಿಲ್ಲ. ಇಲ್ಲಿ ಚಲೋ ಹೊತ್ತಂಗೆ ಮೆಂತೆ ಚಟ್ನಿನ ಮಾಡಿದ್ದೀವಿ. ಬಿಸಿ ಅನ್ನ, ಮೆಂತೆ ಚಟ್ನಿ, ಮ್ಯಾಲೆ ಒಂದಿಟ್ಟು ತುಪ್ಪ ಹಾಕ್ಕೊಂಡು ತಿನ್ನಿರಿ. ಹಾಗೆ ಮೆಂತೆ ಚಟ್ನಿ ಬೇರೆ, ಮೆಂತೆ ಹಿಟ್ಟು ಬೇರೆ. ನಮ್ಮ ವೀಕ್ಷಕರಾಗಿದ್ದರೆ ನಿಮಗೆ ಈಗಾಗಲೇ ಗೊತ್ತಿರ್ತೈತೆ ರೀ. ನಾವು ಭಾಳ ವಿಶೇಷವಾಗಿ ಈಗಾಗಲೇ ಬಾಣಂತಿರಿಗೆ ಅಂತೇಳಿ ಮೆಂತೆ ಹಿಟ್ಟನ್ನು ಮಾಡಿ ತೋರಿಸಿದ್ದೀವಿ. ಹಾಗೆ ಮೆಂತೆ ಸೊಪ್ಪನ್ನು ನೀವು ಇಷ್ಟಪಡ್ತಿದ್ರಿ ಅಂತಂದ್ರೆ ಮೆಂತೆ ಸೊಪ್ಪಿನ ಚಟ್ನಿಯನ್ನು ನಾವು ಈಗಾಗಲೇ ತೋರಿಸಿದ್ದೀವಿ. ನಮ್ಮ ಚಾನಲ್ದಾಗ 2 ವೀಡಿಯೋಗಳದಾವು. ಸವಿರುಚಿ ಸೊಬಗು ಮುಂದೆ ಇವ್ನ ರೆಸಿಪಿ ಹೆಸರು ಸರ್ಚ್ ಮಾಡಿದ್ರಿ ಅಂತಂದ್ರೆ ಸಿಕ್ಕಿಬಿಡ್ತೈತಿ. ಹಾಗೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.